ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನಲ್ಲಿ ಇನ್ನೂ 5 ಜನರನ್ನು ನೇಣಿಗೆ ಏರಿಸಲಾಗಿದೆ. ಯಾವ ಆರೋಪದ ಮೇಲೆ? ದೇಶದ್ರೋಹದ ಆರೋಪದ ಮೇಲೆ. ಶತ್ರು ರಾಷ್ಟ್ರಗಳ ಜೊತೆ ಕೈಜೋಡಿಸಿ ಇರಾನ್ನ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಮತ್ತು ಇರಾನ್ ವಿರುದ್ಧ ಯುದ್ಧವನ್ನು ಸಾರುವಂತಹ ಕೃತ್ಯಕ್ಕೆ ಕೈ ಹಾಕಿದ ಆರೋಪಗಳ ಮೇಲೆ ಇನ್ನೂ ಮುಖ್ಯವಾಗಿ 5 ಜನರನ್ನು ನೇಣಿಗೆ ಹಾಕಿದ್ದಾರೆ. ಸೊ ಯಾರು ಆ 5 ಜನ? ಆ ಮೂಲಕ ನೆತನ್ಯಾಹು ಮತ್ತು ಟ್ರಂಪ್ ಚೇಲಾಗಳಾಗಿ ಕೆಲಸ ಮಾಡ್ತಿದ್ರು ಇವರು ಅನ್ನೋದು ಇರಾನ್ನ ಆರೋಪ. ಆ ಎಚ್ಚರಿಕೆ ಎಲ್ರಿಗೂ ತಲುಪಬೇಕು. ಅವರ ಚೇಲಾಗಳಾಗಿ ಕೆಲಸ ಮಾಡಿದ್ರೆ, ದೇಶಕ್ಕೆ ದ್ರೋಹ ಬಗೆದ್ರೆ ನಿಮಗೂ ಇದೇ ಗತಿ ಆಗುತ್ತೆ ಅಂತ ಎಚ್ಚರಿಕೆ ಕೊಡೋದಕ್ಕೆ ಈ ಒಂದು ಎಕ್ಸಿಕ್ಯೂಷನ್ ಅನ್ನ ನಡೆಸಲಾಗಿದೆ ಅಂತ ಇರಾನ್ ಹೇಳ್ಕೊಂಡಿದೆ. ಸೊ ಯಾರು ಆ 5 ಜನ ಮತ್ತು ಅವರ ಮೇಲಿದ್ದಂತಹ ಆರೋಪಗಳೇನು ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ 2 ವ್ಯಕ್ತಿಗಳನ್ನ ಒಟ್ಟಿಗೆ ನೇಣಿಗೆ ಹಾಕಿದ್ದಾರೆ. ಆ ವ್ಯಕ್ತಿಗಳ ಹೆಸರು ಯಾಕೂಬ್ ಕರೀಂಪುರ್ ಅನ್ನುವಂಥದ್ದು ಒಬ್ಬನ ಹೆಸರು, ಇನ್ನೊಬ್ಬನ ಹೆಸರು ಯಾಸಿರ್ ಬಕರ್ಜಾದೆ ಅನ್ನುವಂಥದ್ದು ಇನ್ನೊಬ್ಬನ ಹೆಸರು. ಅದರಲ್ಲಿ ಕರೀಂಪುರ್ ಅನ್ನುವಂಥವನು, ಯಾಕೂಬ್ ಕರೀಂಪುರ್ ಅನ್ನುವಂಥವನ ಮೇಲಿದ್ದಂತಹ ಆರೋಪಗಳು ಇರಾನ್ ವಿರುದ್ಧ ಯುದ್ಧ ಸಾರುವಂತಹ ರೀತಿಯಲ್ಲಿ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದು, ಅದರ ಜೊತೆಗೆ ಇರಾನ್ನ ಮಿಲಿಟರಿ, ಇರಾನ್ನ ಸೇನಾ ಸ್ಥಳಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರಹಸ್ಯ ಮಾಹಿತಿಯನ್ನು ಮೊಸಾದ್ಗೆ ಟ್ರಾನ್ಸ್ಫರ್ ಮಾಡಿದ್ದು, ಮೊಸಾದ್ಗೆ ಕೊಟ್ಟಿದ್ದು. ಮೊಸಾದ್ ಏನು? ಇಸ್ರೇಲ್ನಲ್ಲಿರುವಂತಹ ಇಸ್ರೇಲ್ನ ಗುಪ್ತಚರ ಇಲಾಖೆ. ಮೊಸಾದ್ಗೆ ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೇನಾ ಸ್ಥಳಗಳ ಫೋಟೋಗಳು ಮತ್ತು ಒಂದಷ್ಟು ಗುಪ್ತ ಮಾಹಿತಿಯನ್ನು ಈ ಯಾಕೂಬ್ ಕರೀಂಪುರ್ ಅನ್ನುವಂತಹ ವ್ಯಕ್ತಿ ಮೊಸಾದ್ಗೆ ಕೊಟ್ಟಿದ್ದಾನೆ, ಇಸ್ರೇಲ್ಗೆ ಕೊಟ್ಟಿದ್ದಾನೆ ಅನ್ನುವ ಆರೋಪದ ಮೇಲೆ ಅವನನ್ನು ನೇಣಿಗೇರಿಸಿದ್ದಾರೆ. ಇನ್ನು ಈ ಯಾಸಿರ್ ಬಕರ್ಜಾದೆ ಅನ್ನುವಂತಹ ವ್ಯಕ್ತಿ, ಆತನ ಮೇಲಿರುವಂತಹ ಆರೋಪ ಏನು ಅಂದರೆ ಇರಾನ್ನ ಸ್ಥಳೀಯ ನಾಯಕರು, ಧರ್ಮಗುರುಗಳ ಬಗ್ಗೆ ಮಾಹಿತಿಯನ್ನು ಮೊಸಾದ್ಗೆ ರವಾನೆ ಮಾಡಿದ್ದು. ಇಲ್ಲಿರುವಂಥವರು ಯಾರು, ಈ ಏರಿಯಾದಲ್ಲಿ ಯಾರು ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿದ್ದಾರೆ, ನಾಯಕರು ಅಂತ ಅನ್ಕೊಂಡಿದ್ದಾರೆ, ರಾಜಕೀಯವಾಗಿ ಧಾರ್ಮಿಕವಾಗಿ ಇರುವಂಥವರು ಯಾರ್ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಪ್ಲಸ್ ಇರಾನ್ನ ಪರಮಾಣು ಸ್ಥಾವರ ಏನಿದೆ ನೆಟಾನ್ಸ್ ಅಲ್ಲಿರುವಂಥದ್ದು, ಅದರ ಮಾಹಿತಿಯನ್ನು ಸಹ ಈ ವ್ಯಕ್ತಿ ಮೊಸಾದ್ಗೆ ಕೊಟ್ಟಿದ್ದಾನೆ ಅನ್ನುವಂತಹ ಆರೋಪದ ಮೇಲೆ ಇವನನ್ನು ಸಹ ನೇಣಿಗೆ ಹಾಕಿದ್ರು. ಸೊ ಇಬ್ಬರನ್ನು ಒಟ್ಟಿಗೆ ಹಾಕಿರೋದು ಯಾಕೂಬ್ ಕರೀಂಪುರ್ ಮತ್ತು ಯಾಸಿರ್ ಬಕರ್ಜಾದೆ ಅನ್ನುವಂಥವ್ರು ಇಬ್ಬರು. ಅವರಿಬ್ಬರು ಬಿಟ್ಟರು ಇನ್ನೂ 3 ಜನನ ಹಾಕಿದ್ದಾರೆ. ಅದಾದ ನಂತರ ಆ 3 ಜನರಲ್ಲಿ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ ಅಂತಂದರೆ ಸುಲ್ತಾನ್ ಅಲಿ ಶಿರ್ಜಾದ್ ಫಾಕರ್ ಅನ್ನುವಂಥವನು. ಆ ಸುಲ್ತಾನ್ ಅಲಿ ಮೇಲೆ ಇರುವಂತಹ ಆರೋಪ ಏನು ಅಂದರೆ ಆತ ದೇಶದ ವಿರುದ್ಧನೇ ಹೋರಾಡೋದಕ್ಕೆ ಇರಾಕ್ನಲ್ಲಿ ಟ್ರೈನಿಂಗನ್ನು ಪಡ್ಕೊಂಡಿದ್ದಾನೆ. ಅಲ್ಲಿರುವಂತಹ ಇರಾನ್ ವಿರೋಧಿ ಶಕ್ತಿಗಳ ಜೊತೆ ಸೇರಿಕೊಂಡು ಅಲ್ಲಿ ಟ್ರೈನಿಂಗನ್ನು ಪಡ್ಕೊಂಡು ಬಂದಿದ್ದಾನೆ. ಆ ಸಂಘಟನೆಯ ಹೆಸರನ್ನು ಸಹ ಇರಾನ್ ಹೇಳ್ಕೊಂಡಿದೆ. ಆ ಸಂಘಟನೆಯ ಹೆಸರು ಮುಜಾಹಿದ್ದೀನ್ ಎ ಕಲ್ಕ್ ಅನ್ನುವಂತಹ ಸಂಘಟನೆಯಲ್ಲಿ ಆತ ತರಬೇತಿಯನ್ನು ತಗೊಂಡು ಬಂದಿದ್ದಾನೆ. ಆ ನಂತರ ಇಲ್ಲಿ ಬಂದು ಮೊಸಾದ್ ಜೊತೆ ನಂಟು ಮಾಡಿಕೊಂಡು ಮೊಸಾದ್ಗೆ ಬೇಕಿದ್ದಂತಹ ಮಾಹಿತಿಯನ್ನು, ಇರಾನ್ನಲ್ಲಿ ದಾಳಿ ನಡೆಸೋದಕ್ಕೆ ಬೇಕಾದಂತಹ ಮಾಹಿತಿಯನ್ನು ಮತ್ತು ಸಣ್ಣ ಪುಟ್ಟ ದಾಳಿಗಳಲ್ಲಿ ಈತನೂ ಸಹ ಭಾಗವಹಿಸಿದ್ದಾನೆ ಅನ್ನುವಂತಹ ಆರೋಪವನ್ನು ಇರಾನ್ ಸೇನೆ ಮತ್ತು IRGC ಮಾಡಿತ್ತು. ಅದು ಕೋರ್ಟಲ್ಲಿ ಓಕೆ ಆಗಿ ಈಗ ಅವನನ್ನು ಸಹ ನೇಣಿಗೆ ಏರಿಸಿ ಆಗಿದೆ. ಸೊ ಇದು 3 ಜನದ್ದಾಯಿತು. ಇನ್ನೊಬ್ಬ ಮೆಹದಿ ಫರೀದ್ ಅನ್ನುವಂತಹ ವ್ಯಕ್ತಿ, ಈ ಮೆಹದಿ ಫರೀದ್ ಮೇಲೆಯೂ ಸಹ ಗಂಭೀರವಾದ ಆರೋಪಗಳೇನು ಬಂದಿದ್ದು ಅಂದರೆ ಮೊಸಾದ್ಗೆ ಈತ ಸಹಕರಿಸ್ತಾ ಇದ್ದ, ಇರಾನ್ ಒಳಗಡೆಯಿಂದ ಸಾಕಷ್ಟು ಮಾಹಿತಿಯನ್ನು ಮೊಸಾದ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದ. ಆ ಕಾರಣಕ್ಕಾಗಿ ಅವನು ದೇಶದ ವಿರುದ್ಧ ಕೆಲಸ ಮಾಡಿದ್ದಾನೆ ಅಂತ ಇರಾನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಾಬೀತಾಗಿ ಅಲ್ಲಿಂದ ಶಿಕ್ಷೆ ಪ್ರಕಟ ಆಗಿ ಆತನನ್ನು ನೇಣಿಗೆ ಏರಿಸಲಾಗಿದೆ. ಇನ್ನು ಕೊನೆಯದಾಗಿ 5ನೇ ವ್ಯಕ್ತಿ, ಇತ್ತೀಚೆಗೆ ನೇಣಿಗೆ ಏರಿರುವಂತಹ 5ನೇ ವ್ಯಕ್ತಿಯ ಹೆಸರು ಅಮೀರ್ ಅಲಿ ಅನ್ನುವಂತಹ ವ್ಯಕ್ತಿ. ಆ ವ್ಯಕ್ತಿ ಮೇಲಿರುವಂತಹ ಆರೋಪಗಳು, ಆತ ಮೊಸಾದ್ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿದ್ದ. ಅದರ ಜೊತೆಗೆ ಕಳೆದ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಇರಾನ್ನಲ್ಲಿ ಗಲಭೆಗಳಾಯ್ತಲ್ಲ, ಸಾಕಷ್ಟು ಗಲಭೆಗಳಾಯಿತು, ಸಾಕಷ್ಟು ಜೀವಗಳು ಹೋಯಿತು. IRGC ಕ್ರ್ಯಾಕ್ ಡೌನ್ ಮಾಡಬೇಕಾಯಿತು. ಸಾಕಷ್ಟು ಜನ ಗುಂಡಿನ ದಾಳಿಯಲ್ಲಿ ಅಥವಾ ಗೋಲಿಬಾರ್ನಲ್ಲಿ ಸತ್ತೋಗಿದ್ರು. ಎಲ್ಲ ರೀತಿಯಾದಂತಹ ಹಿಂಸಾಚಾರ ನಡೆದಿತ್ತು. ಆಗಲೂ ಇರಾನ್ ಹೇಳ್ತಿತ್ತು ಇದರ ಹಿಂದೆ ಅಮೇರಿಕದ ಕೈವಾಡ ಇದೆ, ಇದರ ಹಿಂದೆ ಇಸ್ರೇಲ್ನ ಕೈವಾಡ ಇದೆ. ನೆತನ್ಯಾಹು, ಟ್ರಂಪ್ ಇಲ್ಲಿರುವಂತಹ ಕೆಲವು ಸಮಾಜ ದ್ರೋಹಿಗಳು, ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಅಥವಾ ಅವರಿಗೆ ಒಂದಷ್ಟು ಕುಮ್ಮಕ್ಕು ಕೊಟ್ಟು ಅವರನ್ನು ಬಳಸ್ಕೊಂಡು
ಇರಾನ್ನಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡ್ತಾ ಇದೆ, ಇಲ್ಲಿನ ಸರ್ಕಾರವನ್ನು ಕೆಡವುವಂತಹ ಕೃತ್ಯಕ್ಕೆ ಕೈ ಹಾಕ್ತಾ ಇದೆ ಅಂತ ಆರೋಪಗಳನ್ನು ಆಮೀರ್ ಅಲಿ ಮೇಲೆ ಹೊರಿಸಲಾಗಿದೆ. ಆತನ ಮೇಲಿರುವಂತಹ ಆರೋಪ ಮೊಸಾದ್ ಜೊತೆ ಲಿಂಕ್ ಇರೋದು ಒಂದಾದರೆ, ಇನ್ನೊಂದು ಗಲಭೆಗಳ ಸಂದರ್ಭದಲ್ಲಿ ಮಸೀದಿಗೆ ಬೆಂಕಿ ಕೊಟ್ಟಂತಹ ಆರೋಪವೂ ಸಹ ಈ ಆಮೀರ್ ಅಲಿ ಅನ್ನುವಂತಹ ವ್ಯಕ್ತಿ ಮೇಲಿದೆ. ಸೊ ಇಷ್ಟೋ ಜನರನ್ನು ಸಹ ಕಳೆದ 3-4 ದಿನಗಳ ಅಂತರದಲ್ಲಿ ನೇಣಿಗೆ ಏರಿಸಲಾಗಿದೆ, 5 ನೇಣಿಗೆ. ಅದರೊಟ್ಟಿಗೆ ಇಲ್ಲಿಯವರೆಗೆ ಯಾವಾಗ ಕಳೆದ ಡಿಸೆಂಬರ್ ಜನವರಿಯಲ್ಲಿ ಗಲಭೆಗಳಾಯಿತು, ಆ ನಂತರ ಯುದ್ಧ ಶುರುವಾಯಿತು, 40 ದಿನಗಳ ಯುದ್ಧ ಆಯಿತು, ಈಗ ಏನು ಶಾಂತಿ ಮಾತುಕತೆ ಮತ್ತು ಸೀಸ್ ಫೈರ್ನಲ್ಲಿದೆ, ಯುದ್ಧ ವಿರಾಮದಲ್ಲಿದೆ. ಇದರ ಗ್ಯಾಪಲ್ಲಿ, ಈ ಅವಧಿಯಲ್ಲಿ, ಕಳೆದ 5 ತಿಂಗಳ ಅವಧಿಯಲ್ಲಿ ಈ ರೀತಿಯಾಗಿ ನೇಣಿಗೆ ಏರಿಸಿದವರ ಸಂಖ್ಯೆ 100ಕ್ಕಿಂತ ಹೆಚ್ಚಾಗಿ ಈಗ ಗೊತ್ತಾಗಿದೆ. 100ಕ್ಕಿಂತ ಹೆಚ್ಚಾಗಿದೆ ಅನ್ನುವಂತಹ ಅಂಶ ಹೊರಗಡೆ ಬರ್ತಾ ಇದೆ. ಇನ್ನೂ ಸಾಕಷ್ಟು ಜನ ಜೈಲಿನಲ್ಲಿದ್ದಾರೆ ಅನ್ನುವಂಥದ್ದು ಅಮೆರಿಕ ಆರೋಪ. ಸುಮಾರು 600ರಿಂದ 700 ಜನರನ್ನ ಜೈಲಲ್ಲಿ ಹಾಕಿದ್ದಾರೆ. ಅಷ್ಟೂ ಜನರನ್ನ ನೇಣಿಗೆ ಏರಿಸುವಂತಹ ಒಂದು ಕೃತ್ಯಕ್ಕೆ ಇರಾನ್ ಮುಂದಾಗ್ತಿದೆ ಅಂತ ಈ ಹಿಂದೆಯೂ ಸಹ ಅಮೆರಿಕ ಆರೋಪ ಮಾಡಿತ್ತು, ಈಗಲೂ ಸಹ ಆರೋಪ ಮಾಡ್ತಿದೆ. ನೂರಾರು ಜನ ಇರಾನ್ನ ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ. ಅವರನ್ನು ಕಳೆದ ಡಿಸೆಂಬರ್ ಜನವರಿ ಗಲಭೆಗಳ ಸಂದರ್ಭದಲ್ಲಿ ಬಂಧಿಸಲಾಗಿತ್ತು. ಅವರೆಲ್ಲ ರಾಜಕೀಯ ಖೈದಿಗಳು, ಅವರಿನ್ನ ರಾಜಕೀಯ ಕಾರಣಗಳಿಗಾಗಿ ಅವರನ್ನು ನೇಣಿಗೇರಿಸ್ತಿದ್ದಾರೆ ಅನ್ನೋದು ಅಮೆರಿಕದ ಆರೋಪ. ಬಟ್ ಇರಾನ್ ಹೇಳ್ತಿರೋದು, ಇವರೆಲ್ಲರೂ ಸಹ ವಿದೇಶಿ ಶಕ್ತಿಗಳೊಂದಿಗೆ ಕೈ ಜೋಡಿಸಿ ಇರಾನ್ನಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡೋ, ಗಲಭೆಗಳನ್ನು ಸೃಷ್ಟಿ ಮಾಡಿ ಇರಾನ್ ವಿರುದ್ಧ ಯುದ್ಧ ಸಾರುವಂತಹ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ದೇಶದ್ರೋಹಿಗಳು ಇವರು, ಹಾಗಾಗಿ ಇವರನ್ನು ನೇಣಿಗೆ ಹಾಕ್ತಿದ್ದೀವಿ ಅಂತ. ಸೊ ಇದು 5 ಜನರ ಬಗ್ಗೆ ಈಗ ಬಂದಿರುವಂತಹ ಮಾಹಿತಿ ಮತ್ತು ಅವರ ಮೇಲಿದ್ದಂತಹ ಆರೋಪಗಳ ಕುರಿತಾಗಿ ಒಂದಷ್ಟು ವಿವರಣೆ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.